ಕಾಲಕ್ಕಾಗುತ್ತಾ? ಇವತ್ತಲ್ಲಿ ಹೋದರೆ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಚೀಟಿ ಬರ್ಕೊಡ್ತಾರೆ, 5 ಲಕ್ಷ 3 ಲಕ್ಷ 4 ಲಕ್ಷ. ಈ ಪರಿಸ್ಥಿತಿ ಇದೆಯಲ್ಲ ಸರ್. ಪಾಪ ನಮ್ಮ ಮಂತ್ರಿಗಳ ಬಗ್ಗೆ ನಾನು ಶರಣ್ ಪ್ರಕಾಶ್ ಬಗ್ಗೆ ನನಗೆ ಗೌರವ ಇದೆ. ದಯಮಾಡಿ ಹಾಸ್ಪಿಟ್ಲನ್ನ ಹಿಂದೆ ಪಾಪ ಅವ್ರು ಬಂದೆಲ್ಲ ಮಾಡಿ ದಯಮಾಡಿ ಹಾಸ್ಪಿಟ್ಲನ್ನ ಬಡವರು ಹೊರಗಡೆ ಹೋದ್ರೆ 5 ಲಕ್ಷ 4 ಲಕ್ಷ 10 ಲಕ್ಷ 15 ಲಕ್ಷ ಈ ಥರ ಪರಿಸ್ಥಿತಿ ಇದೆ. ಉದಾಹರಣೆಗೆ ಹೇಳಿದರೆ ಮನೆ ಸಭಾಧ್ಯಕ್ಷೆ ಯಾವ ರೀತಿ ದ್ವೇಷದ ರಾಜಕಾರಣ ಇದೆ ಅಂದರೆ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಬ್ಬ ಮಾಜಿ ಪ್ರಧಾನಮಂತ್ರಿಗೆ ಬಸವರಾಜ ಬೊಮ್ಮಾಯಿಯವ್ರು 4 ಜನ ಕೊಟ್ಟರು. ಅವರು ಬೆಳಗ್ಗೆ 2 ಜನ ರಾತ್ರಿ 2 ಜನ. ಅಶೋಕ್ ಅವರೇ ದಯಮಾಡಿ ಒಂದು ಸ್ವಲ್ಪ ನೀವು ವಿರೋಧ ಪಕ್ಷದ ನಾಯಕರಿದ್ದೀರಿ, 4 ಜನ ಬೆಳಗ್ಗೆ 2 ಜನ 2 ಜನ ಅವ್ರ ಪಾಪ ಬಾತ್ರೂಮ್ಗೆ ಹೋಗಿ ಇದಕ್ಕೆ ಅಂತ ಕೊಟ್ಟರೆ ಅವ್ರನ್ನ ಈ ಸರ್ಕಾರ ಬಂದ ಮೇಲೆ ಎಲ್ರಿಗೂ ಕೊಡೋಕ್ಕೆ ಅವಕಾಶ ಇದೆ ಅಂತ ಯಾರೋ ಕಾವೇರಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವ್ರ ಪಾಪ ಅಂಥವ್ರಿಗೆಲ್ಲ DC ಪೋಸ್ಟು ಡಿವಿಷನಲ್ ಇದು ಎಂಥದಪ್ಪ ಕಮಿಷನರ್ ಪೋಸ್ಟ್ ಕೊಡೋರು ಇನ್ಚಾರ್ಜ್. 4 ಜನಕ್ಕೆ ಸರ್ಕಾರಕ್ಕೆ ಬಡ್ತಾರೆ ಇದೆಯನ್ರು. ಮಾಜಿ ಪ್ರಧಾನಮಂತ್ರಿ ಈ ರೀತಿ ನಡ್ಕೋತಾರಲ್ರಿ. ಬಸವರಾಜ ಬೊಮ್ಮಾಯಿ ಕೊಟ್ಟಂಥ 4 ಜನ ಪಾಪ ಕರೆದ್ರು, ದೇವೇಗೌಡರು ಆರೋಗ್ಯ ಮುಖ್ಯ ಅಂತ 4 ಜನ ಅಶ್ವತ್ಥ ನಾರಾಯಣವ್ರು ಕೊಟ್ಟರೆ ಅದನ್ನು ಇವತ್ತು ವಾಪಸ್ ತಗೊಂಡು ಕಾನೂನಲ್ಲಿ ಅವಕಾಶ ಇಲ್ಲ ಕೊಡೋಕ್ಕೆ ಬರೋಕ್ಕೆ ಅಂತೇಳಿ ಇದನ್ನು ಕಾನೂನು ಲೆಕ್ಕ ಹಾಕ್ತಾರಲ್ಲ. ಎಷ್ಟು ಲೂಟಿ ನಡೀತಾ ಇದೆ, ಎಳೆ ಬಿಡಿಸ್ತೀನಿ ನಾನು.